ಕರ್ನಾಟಕ ವೀರ ಸಮರ ಸಂಘದ ಮಾನ್ವಿ ನಗರದ ಘಟಕದ ಅಧ್ಯಕ್ಷರನ್ನಾಗಿ ಸೈಯದ್ ಸಮೀರ್ ಖಾದ್ರಿ ಅವರನ್ನ ನೇಮಕ ಮಾಡಲಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ ಅವರ ಸಮ್ಮುಖದಲ್ಲಿ ಈ ನೇಮಕಾತಿ ಪ್ರಕ್ರಿಯೆ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ವೀರಭದ್ರಯ್ಯ ಸ್ವಾಮಿ, ಕರ್ನಾಟಕ ವೀರ ಸಮರ ಸಂಘವು ಕನ್ನಡ ಭಾಷೆ ಮತ್ತು ನಾಡಿನ ಅಸ್ಮಿತೆಗಾಗಿ ಅವಿರತವಾಗಿ ಹೋರಾಡುತ್ತಿದೆ ಎಂದಿದ್ದಾರೆ. ಹೊಸದಾಗಿ ನೇಮಕಗೊಂಡ ನಗರ ಘಟಕದ ಅಧ್ಯಕ್ಷರು ಕನ್ನಡದ ಉಳಿವಿಗೆ ಶ್ರಮಿಸಬೇಕು ಮತ್ತು ಸಂಘದ ಧ್ಯೇಯೋದ್ದೇಶಗಳನ್ನ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯಬೇಕು ಎಂದು ಕರೆ ನೀಡಿದ್ದಾರೆ. ಕನ್ನಡ ಭಾಷೆಗೆ ಧಕ್ಕೆಯಾಗುವುದಂತೆ ಹಾಗೂ ಕನ್ನಡದ ಅಭಿವೃದ್ಧಿಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ತಿಳಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ನಗರ ಘಟಕದ ಅಧ್ಯಕ್ಷ ಸೈಯದ್ ಸಮೀರ್ ಖಾದ್ರಿ ಮಾತನಾಡಿ, ಸಂಘದ ನಂಬಿಕೆಗಳನ್ನ ಎತ್ತಿ ಹಿಡಿಯುವುದಾಗಿ ಮತ್ತು ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಜನರ ಹಕ್ಕುಗಳಿಗಾಗಿ ಶ್ರಮಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಲ್ಲನಗೌಡ ಬೈಲ್ ಮರ್ಚೆಡ್, ಇನ್ನು ಮುಂದೆ ಪಟ್ಟಣದಲ್ಲಿರುವ ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಡ ಜನರಿಗೆ ನ್ಯಾಯ ಒದಗಿಸಲು ಹಾಗೂ ಕನ್ನಡದ ಕೆಲಸಗಳನ್ನ ಮಾಡಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಈ ನೇಮಕಾತಿ ಕಾರ್ಯಕ್ರಮದಲ್ಲಿ ಸಂಘದ ಅನೇಕ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು. ಸಮರ ಸಂಘ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವೀರಭದ್ರಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ನಗರ ಘಟಕೆಯನ್ನು ಮಾಡಿದ್ದೀವಿ. ಇಲ್ಲಿ ಕನ್ನಡ ಉಳಿಸಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಕನ್ನಡ ಕಲಿಗಳು ಕಣ್ಮಣಿಗಳು ಇವತ್ತಿನ ಯುವಕರು ಎಚ್ಚೆತ್ತುಕೊಂಡು ಬಂದಿದ್ದಾರೆ. ಭಾಳ ಖುಷಿ ವಿಚಾರ. ನಾನು ಯಾಕೆ ಹೇಳ್ತೀನಿ ವಿಷಯ ಅಂತಂದರೆ, ಅಲಿಮಿಡಿ ಶಾಸನದಿಂದ ಹಿಡಿದು ಏನು ಒಡ್ಡರಾಧನೆ ಎಂಬ ಗದ್ದೆ ಪದ್ಯ ಏನಿದೆಯಲ್ಲ, ಸುಮಾರು 2000 ಇತಿಹಾಸ ಇರ್ತಕ್ಕಂಥ ಕನ್ನಡ ಇವತ್ತು ಎಲ್ಲಿದೆಂಬ ರೀತಿಯಲ್ಲಿ ಹುಡುಕಾಡೋಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಈ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಈ ಗಡಿ ಭಾಗ ಏನು ರಾಯಚೂರು ಜಿಲ್ಲೆ ಇದೆ, ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕನ್ನಡ ನಶಿಸುತ್ತಿರುವುದು ತುಂಬ ದುಃಖಕರ ವಿಚಾರ. ನಾವು ಕನ್ನಡನ ಉಳಿಸುವ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಪ್ರತಿಯೊಂದು ಮನೆಗಳಲ್ಲಿ ಕನ್ನಡವನ್ನು ತಲುಪಿಸುವಂಥ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಮಾನ್ವಿ ಪಟ್ಟಣದಲ್ಲಿ ಇವತ್ತು ಯುವಕರು ಕನ್ನಡ ಸಂಘನ ನಾವು ಮಾಡ್ತೀವಿ, ಕನ್ನಡನ ಉಳಿಸೋ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಅಂಗಡಿ ಶಾಪ್ಗಳಲ್ಲಿ ಏನು ಇವತ್ತು ನಾಮಫಲಕ ಅಳವಡಿಕೆಯಲ್ಲಿ ತಾರತಮ್ಯನೇ ಮಾಡ್ತಿದ್ದಾರೆ, ಆಂಗ್ಲ ಭಾಷೆಯನ್ನು ಹೆಚ್ಚೆಚ್ಚು ಬಳಸ್ತಾ ಇದ್ದಾರೆ, ಬೇರೆ ಬೇರೆ ಭಾಷೆಗಳ ನಾಮಫಲಕವನ್ನು ಎದ್ದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಕನ್ನಡಕ್ಕೆ ಕೊಡ್ತಕ್ಕಂಥ ಸ್ಥಾನಮಾನ ಕೇವಲ ಅಲ್ಪ. ಆ ಅಲ್ಪ ಸ್ಥಾನಮಾನ ವಿರುದ್ಧ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಇವತ್ತು ಯುವಕರು. ನಾವು ತೀರ್ಮಾನಕ್ಕೆ ಬಂದಿದ್ದೇವೆ, ನಾವು ಮಾಡ್ತೀವಿ, ತೀರ್ಮಾನಕ್ಕೆ ಬಂದು ಕನ್ನಡವನ್ನು ಉಳಿಸ್ತೀವಿ, ಕನ್ನಡವನ್ನು ಬೆಳೆಸ್ತೀವಿ ಅಂತ ಯುವಕರು ಬಂದಾರ. ಭಾಳ ಹೆಮ್ಮೆ ಆದಂಥ ವಿಷಯ ಇದು. ಮೊನ್ನೆ ಈಗ ನಾನು ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ, ನಮ್ಮೆಲ್ಲ ಕನ್ನಡ ಕಲಿಗಳಿಗೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇರ್ರಿ. ಇವತ್ತು ಮಾನ್ವಿ ಸೇರಿದಂತೆ ರಾಯಚೂರು ಸುತ್ತಮುತ್ತ ಪ್ರತಿಯೊಂದು ನಗರಗಳಲ್ಲಿ ಏನು ಈಗ ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕಗಳನ್ನು ತೆರವುಗೊಳಿಸುವಂಥ ಪ್ರಯತ್ನ ಮಾಡ್ರಿ, ಅವಕ್ಕೆ ಕಪ್ಪು ಬಸಿ ಬೆಳ್ರಿ ಅಂತೇಳಿ ಈ ಮೂಲಕ ನಾವು ನಮ್ಮ ಸಂಘಟನೆಗಳನ್ನು ಒತ್ತಾಯಪಡಿಸ್ತಾ ಇದ್ದೀವಿ.